ಈಗ ನಮ್ಮ ಜೊತೆ ಇದ್ದಾರೆ. ಇವ್ರನ್ನ ಎಲ್ಲರೂ ರೆಡ್ಡಿ ಅಂತ ಕರೀತಾರೆ, ಅವರು ಸೋಮಸುಂದರ್ ಅಂತ ಕರೀತಾರೆ, ಎಸ್ ರೆಡ್ಡಿ ಅಂತ ಕರೀತಾರೆ, ಒಂದೊಂದು ಹೆಸರು ಕರೀತಾರೆ. ಇವರು ತುಂಬ ಸೀನಿಯರ್ ಜರ್ನಲಿಸ್ಟು. ಇವರು ಹಲವಾರು ಪತ್ರಿಕೆಗಳಲ್ಲಿ ವಾಹಿನಿಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಜೊತೆ ಮಾತಾಡೋಣ ಬನ್ನಿ, ನೋಡೋದಾಗಿತ್ತು. ಸರ್ ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ಸರ್ ತಮ್ಮ ಬಾಲ್ಯ ಹೇಗಾಯ್ತು? ಈಗ ಬಾಲ್ಯ ಅಂದರೆ ನಾವು ಬಿಡದಿ ಬೈರ್ಮಂಗ್ಲ ರಾಮನಗರ ತಾಲೂಕು, ಹಾಂ, ಅಲ್ಲಿ ನಾವು ಜನನ. ಹಾಂ, ಅಲ್ಲಿ ಪ್ರೈಮರಿ ಸ್ಕೂಲು ಹ್ಞೂ, ಮತ್ತು ಮಿಡ್ಲ್ ಸ್ಕೂಲು. ನಂತರ ಬಿಡದಿ ಹ್ಞೂ, ಶ್ರೀ ಬಸವೇಶ್ವರ ಸ್ವಾಮಿ ರೂರಲ್ ಹೈಸ್ಕೂಲ್ ಅಂತ ಬಿಡದಿ. ಹ್ಞೂ, ಅಲ್ಲಿ ನಮ್ಮ ಸತ್ಯನಾರಾಯಣ ಅಂತೇಳಿ ನಮ್ಮ ಹೆಡ್ ಮಾಸ್ಟರ್, ಹ್ಞೂ, ಅವರೆಲ್ಲ ನಮ್ಮನ್ನು ಚೆನ್ನಾಗಿ ಪ್ರಿಪೇರ್ ಮಾಡಿದ್ರು. ನಂತರದಲ್ಲಿ ನಾವು ಬೆಂಗಳೂರು ಕಡೆ ಬಂದ್ವಿ. ಇವಾಗ ಎಜುಕೇಷನ್ ಎಲ್ಲ ಮ್ಯಾಕ್ಸಿಮಮ್ ಹಳ್ಳಿಗಳಲ್ಲಿ SLC ಅಂದರೆ ಜಾಸ್ತಿ. ನಂತರ ನಾವು PUC ನಂತರಗೆಲ್ಲ ಇಲ್ಲಿಗೆ ಬಂದು ಆರ್ಟ್ಸ್ ಕಾಲೇಜಲ್ಲಿ PUC ಮಾಡಿದ್ವಿ. ಮತ್ತು ವಿಜಯ ಈವ್ನಿಂಗ್ ಕಾಲೇಜಲ್ಲಿ ಡಿಗ್ರಿ ಮಾಡಿದ್ವಿ. ಆವಾಗ ನಮ್ಮ ಸಂಪತ್ ಕುಮಾರ್ ಗೊತ್ತಲ್ಲ ನಿಮ್ಗೆ, ಆರ್ಟಿಸ್ಟ್, ಅವರು ನನ್ನ ಕ್ಲಾಸ್ಮೇಟ್. ಆನಂತರ ಅದೇ ಕೆಲಸಕ್ಕೋಸ್ಕರ ಪರದಾಟ ಅದೆಲ್ಲ ಮಾಡಿಕೊಂಡು 1981ನೇ ಇಸವಿಯಲ್ಲಿ ಜನವಾಣಿಗೆ ನಾವು ಸೇರಿದ್ವಿ. ಜನವಾಣಿಯಲ್ಲಿ ಮಲ್ಲಿಕಾರ್ಜುನಯ್ಯ ಅಂತ ಅಡ್ಮಿನಿಸ್ಟ್ರೇಟರ್ ಇದ್ರು. ಅವರು ನಮಗೆ ಫಾರ್ ರಿಲೇಟಿವ್ ಕೂಡ. ಅದು ಸಣ್ಣ ಪುಟ್ಟ ಕಥೆಗಳು ಕವಿತೆಗಳೆಲ್ಲ ಬರೆದಿದ್ವಲ್ಲ, ಹಾಗಾಗಿ ನಮ್ಮನ್ನು ಜನವಾಣಿಗೆ ರಿಪೋರ್ಟರ್ ಸೇರಿಸ್ಕೊಂಡ್ರು. MD ನಟರಾಜ್ ಅವಾಗ ನಮಗೆ ದೇವರಾಜ್ ಅವ್ರ ಅಳಿಯ MD ನಟರಾಜ್ ಅವರು. ಅಲ್ಲಿಂದ ನಾವು ಪತ್ರಕರ್ತನಾಗಿ ನಾವು ಕೆಲಸ ಪ್ರಾರಂಭ ಮಾಡಿದ್ವಿ. ಸ್ಟಾರ್ಟಿಂಗ್ ಪ್ರಾರಂಭ ಯಾವುದರಿಂದ? ಅದೇ ಜನವಾಣಿಯಿಂದ, 1981ನಲ್ಲಿ ಜನವಾಣಿಯಿಂದ. ನಂತರ ಜನವಾಣಿ ನಿಂತಾಯಿತು, ಯಾಕೆಂದರೆ MD ನಟರಾಜ್ ಅವರು ಇದಾಯಿತು, ಅವರು ಸತ್ತೋಗ್ಬಿಟ್ರು. ಅಲ್ಲಿ ನಿಂತಾಯಿತು. ನಂತರ ಪೊಲೀಸ್ ಮಲ್ಲಿಕಾರ್ಜುನಯ್ಯ ಲೋಕವಾಣಿ ಪ್ರಾರಂಭ ಮಾಡಿದೆ. ಆ ಲೋಕವಾಣಿ ಸೇರಿಕೊಂಡು ಅಲ್ಲಿ ನಾವು ವರ್ಕ್ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಒಂದು 3-4 ವರ್ಷ ಕೆಲಸ ಮಾಡಿದೆ. ನಂತರ ಲೋಕವಾಣಿನೂ ಸಹ ನಿಂತಾಯಿತು. ಕೆಲ ಕಾಲ ನಾವು ಸುಮ್ಮನೆ ಇರಬೇಕಾಯಿತು. ಆ ಮಧ್ಯೆ ಮಲ್ಲಿಕಾರ್ಜುನ ಅವರು ಮಂಗಳೂರು ಮಿತ್ರ ಅಂತ ಮಾಡಿದ್ರು. ಮಂಗಳೂರಲ್ಲಿ ಮಾಡಿದ್ರು. ಅದಕ್ಕೂ ಕರೆಸ್ಪಾಂಡೆಂಟ್ ಆಗಿದ್ದೆ. ಅದಕ್ಕಿಂತ ಮುಂಚೆ ಪ್ರಾಯಶಃ ನಂಗೆ ನೆನಪಿಲ್ಲ, 1992ರಲ್ಲಿ ಕರ್ನಾಟಕ ಮಲ್ಲ ದಿನಪತ್ರಿಕೆ ಬಾಂಬೆಯಿಂದ ಈಗಲೂ ಬರ್ತಾ ಇದೆ, ಮಲ್ಟಿ ಕಲರಲ್ಲಿ ಬರ್ತಾ ಇದೆ. ಅತಿ ಹೆಚ್ಚು ಪ್ರಚಾರ ಸಂಖ್ಯೆ ಇದೆ ಅದು. ಆ ಪತ್ರಿಕೆಗೆ ಆವತ್ತಿಂದ ನಾನು ಪ್ರಾರಂಭ ಮಾಡಿ ಇವತ್ತು ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಕರ್ನಾಟಕ ಮಲ್ಲ 34ನೇ ವರ್ಷ. 34. ನಾನೇ ಆ ಕರ್ನಾಟಕ ಮಲ್ಲಕ್ಕೆ ಮೊದಲನೇ ಎಂಪ್ಲಾಯಿ ಬೆಂಗಳೂರು ಕರೆಸ್ಪಾಂಡೆಂಟ್ ಆಗಿ ಆವತ್ತಿಂದ ಮಾಡ್ತಿದ್ದೆ. ಇವತ್ತು ನಾನು ಅದೇ ಕೆಲಸ ಮಾಡ್ತಾಯಿದ್ದೀನಿ, ಅದೇ ಪತ್ರಿಕೆ ಕೆಲಸ ಮಾಡ್ತಾಯಿದ್ದೀನಿ. ಭಾಳ ಜನಕ್ಕೆ ಕರ್ನಾಟಕ ಮಲ್ಲ ಪತ್ರಿಕೆ ಯಾವುದೋ ಒಂದು ಗೊತ್ತಿಲ್ಲ. ಅಂದರೆ ನಾವು ಇಲ್ಲಿ ಸರ್ಕ್ಯುಲೇಷನ್ ಇಲ್ಲ, ಇಲ್ಲಿ ಕಾಂಪ್ಲಿಮೆಂಟ್ರಿ ಕಾಪಿ ಆಗ್ತದೆ ಅಷ್ಟೇ. ಅದು ಮಲ್ಟಿ ಕಲರಲ್ಲಿ ಪ್ರಿಂಟ್ ಆಗುತ್ತೆ. ಅದು ಸುಮಾರು 30-40 ಸಾವಿರ ಸರ್ಕ್ಯುಲೇಷನ್ ಇದೆ. ನಂಬೋದಿಲ್ಲ, ಅಷ್ಟೊಂದು ಸರ್ಕ್ಯುಲೇಷನ್ ಇದೆ. ಅದು ಎಲ್ಲೆಲ್ಲಿ ಅಂತಂದರೆ ಪೂನಾದಲ್ಲೂ ಸರ್ಕ್ಯುಲೇಷನ್ ಇದೆ. ಪೂನಾ ಮತ್ತು ಕನ್ನಡಿಗರು ಎಲ್ಲೆಲ್ಲಿ ಇದ್ದಾರೆ, ಮುಂಬೈನಲ್ಲಿ ಎಲ್ಲ ಇದೆ. ನಿಮಗೆ ಮುಂಬೈನಲ್ಲಿ 2 ಗಂಟೆಗೆ ನಿಮಗೆ ಸಿಗುತ್ತೆ ಅದು, ಅರ್ಲಿ ಮಾರ್ನಿಂಗ್ ಪೇಪರ್. ನೀವು ಶಿರ್ಡಿಗೆ ಹೋದರೆ ಶಿರ್ಡಿಲೂ ಸಿಗುತ್ತೆ ಅದು. ಅಷ್ಟು ಮಟ್ಟಿಗೆ ಮಾಡ್ತಾ ಇವತ್ತು ಅದೇ ಮಾಡ್ತಾಯಿದ್ದೀನಿ. ಈಗ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಆಮೇಲೆ ನನ್ನ ಸ್ನೇಹಿತರು ಭಾಳ ಜನ ಸುದ್ದಿಗಳು ನಮ್ಮಿಂದ ತಗೋತಾರೆ. ಈ ಮಧ್ಯೆ ನಾವೊಂದು ಸಾಹಸ ಮಾಡಿದೆ 97ನಲ್ಲಿ. ಇದಕ್ಕೂ ಇವೆಲ್ಲ ಪತ್ರಿಕೆಗಳು ಅವೆಲ್ಲ ಸಮಯದಲ್ಲಿ ನಮ್ಮ ಶೇಷರಾಘವಾಚಾರ್ ಅಂತ ಸೀನಿಯರ್ ಜರ್ನಲಿಸ್ಟು, ಭಾಳ ಜನಕ್ಕೆ ಈ ಜನ್ರೇಷನ್ ಗೊತ್ತಿಲ್ಲ. ಅವರಿದಾರಲ್ಲ, ಹಾಂ, ಅವರು ಪ್ರದೇಶ ವಾರ್ತಾ ಸಮಾಚಾರ ಅಂತೇಳಿ ಒಂದು ನ್ಯೂಸ್ ಏಜೆನ್ಸಿ ಮಾಡಿದ್ರು. ನ್ಯೂಸ್ ಏಜೆನ್ಸಿ ಈಗಿನ ಟೆಕ್ನಾಲಜಿ ಅಲ್ಲ, ಕೈಲಿ ಬರ್ಕೊಡೋದು. ಆನಂತರ ಅದು ನಿಲ್ಲಿಸ್ಬಿಟ್ರು. ಕೊನೆಗೆ ಅವ್ರಿಗೆ ನಾನು ಕೇಳಿದೆ, ಅದು ನಾನು ಕಂಟಿನ್ಯೂ ಮಾಡ್ತೀನಿ ಕೊಡಿ ಅಂತ. ಏನೇ ಅದೇನು ದೊಡ್ಡ ವಿಚಾರ ಏನೇ, ನೀನು ಒಂದು ಮಾಡ್ಕೋವೆ. ಆವಾಗ ನಾನು ಪ್ರದೇಶ ಪ್ರಭಾವ ಅಂತ ದೇಶ ವಾರ್ತಾ ಒಂದು ಇದನ್ನೇ ಮಾಡಿದೆ. ಅವ್ರ ಪ್ರಾಭಾಸ ಮತ್ತು ಪ್ರಭಾವ, ಪ್ರದೇಶ ಭಾಷಾ ವಾರ್ತೆ ಅನ್ನೋದು ಪ್ರಭಾವ ಅಂತ. ಅದನ್ನು ನಾನು 97 ಮಾಡಿದ್ದು ಮಂಡ್ಯ ಮತ್ತು ರಾಯಚೂರು, ತುಮಕೂರು, ಸೊಗಡು ಪತ್ರಿಕೆಗಳಲ್ಲಿ ನನ್ನ ಪ್ರಭಾವ ಬೈಲಿಂಗ್ ಕೊಟ್ಟಿದ್ದು. ಇವತ್ತು ಪತ್ರಿಕೆ ಇದೆ,
ಪತ್ರಿಕೆಗಳಲ್ಲಿ ನಮ್ಮ ಸುಮಾರು ಜನರು ಇಷ್ಟೊಂದು ಊಟ ಹಾಕಿದ್ದೀವಿ ಸರ್. ಹೌದೌದು ಅದು ಹೌದು. ಯಾರು ಸರ್ ಮೇಜರ್ ಇರುವಂಥವ್ರು ಯಾರು ಸರ್ ಈಗ? ಮುಖ್ಯವಾಗಿ ವಿಠ್ಠಲ್ ಮೂರ್ತಿ, ಆರ್ ಟಿ ವಿಠ್ಠಲ್ ಮೂರ್ತಿ ಅಂತ ಇದ್ದಾರಲ್ಲ, ಅವರು ವಿಧಾನಸೌಧಕ್ಕೆ ಬರ್ತಾಯಿದ್ರು ಅವಾಗ 92, 93. ಎಲ್ಲ ಬರ್ಸ್ತಾ ಇರಿ ನೀವೆಲ್ಲ ಎಲ್ಲ ಇಲ್ಲ ಇಲ್ಲ copy ಮಾಡ್ಕೊಂಡು ಇಲ್ಲ ಮಾಡ್ಬೋದು. ಇಲ್ಲ ಇಲ್ಲ ಅವಾಗ ಬಂದಾಗ ನಾನು ಕರ್ನಾಟಕ ಮಲ್ಲಕ್ಕೆ ಒಬ್ಬರು ಅಗತ್ಯ ಇತ್ತು ನನಗೆ, ನನ್ನ ಜೊತೆ ಕೆಲಸ ಮಾಡೋದಕ್ಕೆ. ಅವರು ಹೆಜ್ಜೆಗಳು ಅಂತ ಒಂದು ಪುಸ್ತಕ ಬರೆದಿದ್ರು. ಆ ಪುಸ್ತಕ ಓದಿ ಅವರೇನು ಇವರೇನಲ್ಲ, ಏನು ಸ್ನೇಹಿತರಲ್ಲ, ರಿಲೇಟಿವ್ಸ್ ಅಲ್ಲ, ಇನ್ನೇನು ಅಲ್ಲ, ಅವ್ರ ಹೆಜ್ಜೆಗಳು ಅಂತ ಒಂದು ಪುಸ್ತಕ ಬರೆದಿದ್ರು. ಸಾಚಿನ್ ಜೊತೆ ಬರ್ತಾಯಿದ್ರು, ಚಂದ್ರಶೇಖರ್ ಸಾಹುಕಾರ್ ಚಂದ್ರಶೇಖರ್ ರಾಯರ್. ಅವ್ರು ಹೇಳೋರು ಎಲ್ಲಿ ಸಿಕ್ಕಿದ ತಕ್ಷಣ ನೀವು ನೋಡ್ತಿದ್ದಂಗೆ ನಾವು ಹೆಸರು ಹೇಳೋರು, ನೀವು ಅವ್ರ ಹೆಸರು ಹೇಳ್ತಿದ್ವಿ. ಹೌದೌದು. ನಾನು ಅವ್ರಿಗೆ ಸಾಹುಕಾರ್ ಚಂದ್ರಶೇಖರ್ ರಾಯರ್ ಅಂತ ಜೋರಾಗಿ ಹೇಳಿದ್ರೆ ಅವರು ಬೈರಮಂಗಲ ಸುಮ್ ರೆಡ್ಡಿ ಅಂತಿದ್ರು. ನಾವು ಯಾರನ್ನೂ ಕೇರ್ ಮಾಡ್ತಾ ಇರಲಿಲ್ಲ. ಎಲ್ಲ ಯಾವುದೇ ಸ್ಥಿತಿಲಿ ಇದ್ರೂ ನಾವು ಜೋರಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಸೊ ಅವರು ವಿಠ್ಠಲ್ ಮೂರ್ತಿ ಅವರು ನಾವು ಕರ್ನಾಟಕದ ಮಲ್ಲದಲ್ಲಿ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಅವರು ನಮ್ಮ ಜೊತೆ ಸುಮಾರು 1-2 ವರ್ಷ ಕೆಲಸ ಮಾಡಿದ್ರು. ಆಮೇಲೆ ಬೆಂಗಳೂರು ಸೇರ್ಕೊಂಡು ಹೋಗ್ಬಾರ್ದು, ಅದು ಕಂಟಿನ್ಯೂ ಇದೆ. ಹಾಗೆ ಮತ್ತು ಅಶೋಕು, ವಿಜಯ ಅಶೋಕು, ನಂಜುಂಡಿ, ನೀವು ನಂಜುಂಡಿ ಅಂತ ಕೇಳ್ತೀವಿ ಅವರು, ಸೋಮಣ್ಣ, ಇಂದು ಸಂಜೆ ವರ್ಕ್ ಮಾಡ್ತಾರೆ, ಈಗ ಮಾಡ್ತಾರಲ್ಲ ಸೋಮಣ್ಣ, ಸೋಮಶೇಖರ್ ಅಂತಾರೆ, ನಾವು ಸೋಮಣ್ಣ. ಇನ್ನು 3-4 ಜನ ಮಾಡಿದ್ದೀವಿ. ಅದೇನೇ ದೊಡ್ಡದು ಅಂತ ಹೇಳಕ್ಕೆ ನನಗೇನು ಕಾನ್ಷಿಯಸ್ ಹಾಗಾಗಿ ಆ ಥರದ್ದು ಕಂಟಿನ್ಯೂ ಮಾಡ್ಕೊಂಡು ಅದೇ ಹೇಳ್ತಾ ಇದ್ನಲ್ಲ, ಪ್ರಭಾವ ಅಂತೇಳಿ ನಾನು ವೆಬ್ಸೈಟ್ ಮಾಡಿದ್ದೀನಿ. ಅದು ನಡೀತಾ ಇದೆ, ಭಾಳ ಜನ ಗೊತ್ತಿಲ್ಲ. ಏನು ಈ ಜಗತ್ತಲ್ಲಿ ಟೆಕ್ನಾಲಜಿ ಇಲ್ಲದ ಕಾಲದಲ್ಲಿ 1997ರಲ್ಲಿ prabhava.com ಅಂತೇಳಿ ಒಂದು ನ್ಯೂಸ್ ಏಜೆನ್ಸಿ ಮಾಡಿದ್ದೀನಿ. ಅದಕ್ಕೆ ದಾಖಲೆಗಳು, ನಾನು ಈಗ ಪೇಪರ್ಗಳು ಹೇಳಿದ್ನಲ್ಲ ಆ ದಾಖಲೆ ಇದೆ. ಮತ್ತು ನಮ್ಮ ಪ್ರೆಸ್ ಕ್ಲಬ್ ಇದರಲ್ಲಿ ಅಡ್ರೆಸ್ಸಲ್ಲಿ ನ್ಯೂಸ್ ಏಜೆನ್ಸಿ prabhava.com ಅಂತ ಇವತ್ತಿಗೂ ಇದೆ. ಅದು ಇವತ್ತಿಗೂ ರನ್ ಆಗ್ತಿದೆ. ಇನ್ಫಾರ್ಮೇಷನ್ prabhava.com, PRAVAA.com ವೆಬ್ಸೈಟನ್ನು ಅಪ್ಡೇಟ್ ಮಾಡ್ತಿರ್ತೀವಿ. ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ, ಹೋಗ್ತಾ ಇದೆ. ಅದನ್ನೇನು ನಾವು ದೊಡ್ಡದಾಗಿ ಎಲ್ಲೂ ಹೇಳ್ಕೊಂಡಿಲ್ಲ. ಬಿಟ್ಟರೆ ಸರ್ ಬೇರೆ ಏನು ಮಾಡ್ತಿದ್ದೀವಿ? ಅದು ಬಿಟ್ಟರೆ ಇನ್ನೆಲ್ಲ ಕೆಲವು ದಾಖಲೆಗಳಲ್ಲಿ ಹೇಳೋಂಗಿಲ್ಲ, ನಾನು ರೆಕಾರ್ಡ್ ಹೇಳೋಂಗಿಲ್ಲ. ನಾವು ಒಂದು ಮಾಡಿದ್ವಿ, ಭಾಳ ಜನಕ್ಕೆ ಸುದ್ದಿಗಳು ಈಗಲೂ ಪರೋಕ್ಷವಾಗಿ ಕಳಿಸ್ಕೊಡ್ತೀವಿ. ಈಗ ಕೂಡ ಪರೋಕ್ಷವಾಗಿ ಕೊಡ್ತಾಯಿದ್ದೀನಿ, ನಡೀತಾ ಇದೆ. ಸರ್ ಮಕ್ಕಳು ಒಬ್ಬ ಮಗಳಿದ್ದಾಳೆ, ಅಳಿಯ, 2 ಮಕ್ಕಳಿದ್ದಾರೆ. ಅವರು ಟ್ರಾವೆಲ್ಸ್ ಮಾಡ್ಕೊಂಡಿದ್ದಾರೆ. ಮಗ ಅಳಿಯ ಸಾಫ್ಟ್ವೇರ್ ಇಂಜಿನಿಯರು, 2 ಮೊಮ್ಮಕ್ಕಳಿದ್ದಾರೆ. ನನಗೆ ಈಗ 72 ಇಯರ್ಸ್ ರನ್ನಿಂಗ್, ಅಂದರೆ 41 ಇಯರ್ಸು 42 ಇಯರ್ಸು ರನ್ನಿಂಗಲ್ಲಿ ಬರ್ತದೆ ನಮ್ಮ ಸರ್ವಿಸ್. ಸರ್ ಈಗಲೂ ಕೂಡ ನಾನು ರಿಪೋರ್ಟಿಂಗೇ ಮಾಡ್ತಾಯಿದ್ದೀನಿ. ನಮ್ಮದು ಮನೆ ಕುಮಾರಸ್ವಾಮಿ ಲೇಔಟ್. ಇಲ್ಲ, ಅಲ್ಲಿಂದ ಎವ್ರಿ ಡೇ, ಈಗ ಮೊದಲು ಬಸ್ಸಲ್ಲಿ ಬರ್ತಿದ್ದು, ಈಗ ಅಲ್ಲಿಗೆ ಕೋಣನಕುಂಟೆಗೆ ಮೆಟ್ರೋನೇ ಬರುತ್ತಲ್ಲ, ಮೆಟ್ರೋ ಬಂದು ಇಲ್ಲಿ ಬರ್ತೀವಿ. ಮತ್ತು ಇತ್ತೀಚೆಗೆ ನಾನು ರಿಪೋರ್ಟಿಂಗಿಗೆ ಓಡಾಡ್ತಿಲ್ಲ, ಯಾಕೆಂದರೆ ಟೆಕ್ನಾಲಜಿ ಈಗ ನಮ್ಮ ಕಾಲಕ್ಕೂ ನಿಮ್ಮ ಕಾಲಕ್ಕೂ ಭಾರಿ ಬದಲಾವಣೆ ಇದೆ. ಈಗ ಅನೇಕ ಸ್ನೇಹಿತರು, ನಮ್ಮ ಅನೇಕ ಶಿಷ್ಯರು ಇವತ್ತಿಗೂ ಸುದ್ದಿಗಳನ್ನ ನಮ್ಮ ಆನ್ಲೈನ್ ಕಳಿಸ್ತಾರೆ. ಪ್ರಾಯಶಃ ನೀವು ನೋಡಿರಬೇಕು, ವಾಟ್ಸಪ್ಪಲ್ಲಿ ಎಲ್ರಿಗಿಂತ ಅಡ್ವಾನ್ಸಾಗಿ ನಾನು ಸುದ್ದಿ ಹಾಕ್ತೀನಿ. ಒಂದು ಪದ ಬಳಕೆ ಮಾಡಬಾರ್ದು ನಾನು, ಅದು ಅನ್ಪಾರ್ಲಿಮೆಂಟ್ರಿ ಆಗ್ತದೆ. ಕೆಲ ಸಂಸ್ಥೆಗಳು, ಸುದ್ದಿ ಸಂಸ್ಥೆಗಳು, ಕೆಲ ಪತ್ರಿಕೆಗಳು ಅವ್ರು ಬಯಲೇನಲ್ಲಿ ಹಾಕತ್ತಾರೆ ಸುದ್ದಿಗಳನ್ನ. ಅದಕ್ಕೆ ಹೇಳಿಲ್ಲ, ಸಂಸ್ಥೆಗಳ ಹೆಸರುಗಳಲ್ಲ, ನಮ್ಮಲ್ಲೇ ಮೊದಲು. ಯಾರು ಮೊದಲು ಕೊಟ್ಟವನು ನಾನು, ನಮ್ಮಲ್ಲೇ ಮೊದಲು. ಇದು ಇವತ್ತಲ್ಲ, ಈ ಸಂಸ್ಥೆ ಹುಟ್ಟಾಗಿನ ಬರ್ತೇವೆ, ಮೊದಲಿನಲ್ಲೂ ಮಾಡ್ತಾಯಿದ್ದೀನಿ. ಸೆಕ್ರೆಟರಿಯೇಟ್ ಸುದ್ದಿಗಳನ್ನ ಇವತ್ತು ಕೂಡ ನಾನು ಅಡ್ವಾನ್ಸಾಗಿ ಕೊಡ್ತೀನಿ. ಅದರಲ್ಲಿ ವಿಶೇಷ ಏನಿಲ್ಲ, ಕಾಂಟ್ಯಾಕ್ಟ್ ಇಟ್ಕೊಂಡಿರೋದು ಅಷ್ಟೇ, ಏನಿಲ್ಲ. ಮೊದಲಿಂದ 40 ವರ್ಷದಿಂದ ಇರೋ ಕಾಂಟ್ಯಾಕ್ಟ್ ಇದೆ. ನಮ್ಮ ಜನ್ರೇಷನ್ ರಿಟೈರ್ಡ್ ಆಗಿದ್ದಾರೆ, ಹೊಸ ಜನ್ರೇಷನ್ ಇದೆ, ಅವ್ರು ಕಾಂಟ್ಯಾಕ್ಟ್ ಮಾಡ್ತಾಯಿರ್ತಾರೆ. ಮತ್ತು ಅದರಲ್ಲೇ ಮುಳುಗಿರ್ತೀವಿ, ನಮ್ಗೆ ಬೇರೆ ಬಿಸ್ನೆಸ್ ಗೊತ್ತಿಲ್ಲ. ಅದರಲ್ಲೇ ಮುಳುಗಿದ್ರಿಂದ ಸುದ್ದಿ ತಾನಾಗಿ ನಮಗೆ ಅದನ್ನು ಬಗೆದು ತೆಗಿತೀವಿ ಅಷ್ಟೇ, ಏನಿಲ್ಲ ವಿಶೇಷ. ಹೊಸ ಜನ್ರೇಷನ್ ಏನು ಜರ್ನಲಿಸಮ್ ಬರ್ತಾರೆ, ಅವ್ರು ತಾವು ಹೇಳೋದಾದ್ರೆ ಏನು ಹೇಳ್ತೀವಿ? ಏನು ಈ ಜನ್ರೇಷನ್ ಎಲ್ಲ ತುಂಬ ದುರಾಸೆ ಇಟ್ಕೊಂಡು ಬರೋ ಜನ. ಸರ್ವಿಸ್ ಮೋಟೋ ಇರಲ್ಲ, ಸರ್ವಿಸ್ ಮಾಡೋ ಮೋಟೋ ಇಲ್ಲ, ಕಡಿಮೆ ಆಗಿದೆ. ಏನೋ ನಾವು ಇದರ ಜರ್ನಲಿಸಮಲ್ಲಿ ನಾವು ಇಲ್ಲೀಗಲ್ ಆಗಿ ಸಂಪಾದನೆ ಮಾಡಿಕೊಂಡು ಶ್ರೀಮಂತರಾಗಬೇಕು ಅನ್ನೋ ಮನಸ್ಥಿತಿನೇ ಎಲ್ಲ ಕಡೆ ಕಾಣ್ತಾ ಇದೆ. ಬರ್ತಿದ್ದಂಗೆ ಸಂಪಾದನೆ ಬೇಕು, ಏನೋ ದುಡ್ಡು ಮಾಡಬೇಕು.
ಅನ್ನೋ ಮನಸ್ಥಿತಿನೇ ಕಾಣ್ತಾ ಇದೆ. ಅದು ಹಾಗೇ ಇದೆ ಕೂಡ. ನಾವು ಜರ್ನಲಿಸ್ಟ್ ಅಂತ ಹೇಳ್ಕೊತಿದ್ದೇವೆ ಮೊದಲೇ, ಈಗ ನಮಗೆ ನಾಚಿಕೆ ಆಗ್ತದೆ. ಯಾರೇನು ಮಾಡಿದ್ರು ತಪ್ಪು ಅಂತೇಳಿ ನನ್ನ ಹತ್ರ ಉದಾಹರಣೆಗಳಿಲ್ಲ, ಅದು ಹೇಳಬಾರ್ದು, ನನ್ನ ಬಿಸ್ನೆಸ್ ಅಲ್ಲ. ಆ ಮಟ್ಟಿಗೆ ಮೊದಲು ನಾವು ವಿಧಾನಸೌಧದಲ್ಲಿ ರೌಂಡ್ಸ್ ಹೋಗ್ಬೇಕಾದ್ರೆ ನಮ್ಗೆ ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಸಚಿವರುಗಳು ಅಧಿಕಾರಿಗಳು ಮಾತಾಡ್ತಿದ್ರು. ರೌಂಡ್ ಸುಟ್ಟು ಹಾಕ್ದವನೇ ನಾನಲ್ಲ. ಮೊದಲಿಗೆ ರೌಂಡ್ ಸುಟ್ಟು ಹಾಕ್ದವನು ಆನ್ ರೆಕಾರ್ಡಲ್ಲಿ ನಾನು ಮತ್ತು ಶಿವರಾಜು ಇದ್ದದ್ದೇ 2 ಪೇಪರು. ನಾನು ಲೋಕವಾಣಿಯಿಂದ, ಸಂಜೆವಾಣಿಯಿಂದ ಶಿವಣ್ಣ, ನಗರ ಸುದ್ದಿ ಅಂತೇಳಿ ಒಂದು ಬರ್ತಾಯಿತ್ತು, ಅದರಲ್ಲಿ ಶಿವರಾಜ್ ಆಗಿ ಮಾಡ್ತಿದ್ರು. ಅಲ್ಲಿ ನಾವು ಪ್ರಾರಂಭ ಮಾಡಿದ್ದು. ಶಿವಣ್ಣ ಅವರು ನಮ್ಮನ್ನ ಸೀನಿಯರ್, ನಮ್ಗೆ ಸೀನಿಯರ್, ನಮ್ಮನ್ನು ಸೇರಿಸ್ತಾ ಇಲ್ಲ. ಅವರು ಸಚಿವರುಗಳ ಜೊತೆ ಮಾತಾಡಿ ಸುದ್ದಿ ಆಚಾ ಶಿವಣ್ಣ ಅವರು ಸುದ್ದಿ ನಮ್ಮನ್ನು ಸೇರಿಸ್ಕೊತಾ ಇರಲಿಲ್ಲ. ಸೇರ್ತಿಲ್ಲ ಅಂದರೆ ಅವ್ರದ್ದೇ ಆದ ಸೀನಿಯಾರಿಟಿಗೆ ಹೋಗ್ತಿಲ್ಲ. ನಾವು ಮೊದಲನೇ ಬಾರಿಗೆ ನಾನು ಶಿವರಾಜು ಪ್ರಾರಂಭ ಮಾಡಿದ್ದು. ಅಂದಿನ ಮಹಿಳಾ ಸಚಿವೆ ನಮ್ಮ ಕೊಡಗುವಿಂದ ಇದ್ದರು, ಅಲ್ಲಲ್ಲ ಅವರು ಪ್ರೇಮ ಕಾರ್ಯಪ್ಪ ಅಲ್ಲಿವೆಲ್ಲ, ಇನ್ನೊಬ್ಬ ಲೇಡಿ ಅವರು. ಅಲ್ಲಿಂದ ನಾವು ಮಾತಾಡ್ತಾ ಹೋಗಿದ್ದು. ಅದು ಕೊನೆಗೆ ಎಷ್ಟು ಜನ ಬಂತು ಅಂದರೆ 12 ಗಂಟೆ ರೌಂಡ್ಸ್. ಮೊದಲು ಸಂಜೆ ಹೊತ್ತು ಆಗೋದು 4 ಗಂಟೆಗೆ, ನಾವು 12 ಗಂಟೆಗೆ ಮಾಡಿದ್ವಿ. ಈವ್ನಿಂಗ್ ಪೇಪರಲ್ಲ ನಮ್ಮದು ತಗೋಬೇಕು ಅಂತ. ಅದು ಎಷ್ಟು ಮಟ್ಟಿಗೆ ಅಂದರೆ 60-70 ಜನ ರೌಂಡ್ಸಿಗೆ ಬರೋದು. ಆಮೇಲೆ ಈ ಕರೋನಾ ಬಂದಮೇಲೆ ರೌಂಡ್ಸ್ ಹೋಯ್ತು, ಜನ ಹೋಯ್ತು, ಟೆಕ್ನಾಲಜೇಷನ್ ಆಯಿತು. ಏನೇ ವಿಧಾನಸೌಧ ಒಂದೊಂದು ಭಾಗಗಳು ಒಂದೊಂದು ಕ್ಯಾಮ್ರಾ. ಒಬ್ಬ ಮಿನಿಸ್ಟ್ರು 4 ಕಡೆ ಮಾತಾಡ್ತಾರೆ ಒಂದೇ ಸಬ್ಜೆಕ್ಟ್. ಮಾತಾಡ್ಸಲ್ಲ, ನೀವು ಬಿಡಲ್ಲ, ಮಾತಾಡ್ಸ್ತೀರಿ, ಆ ಮಟ್ಟಿಗಿದೆ. ಆ ಥರ ಸುದ್ದಿಗಳು ಅಡ್ವಾನ್ಸ್ ಆಗಿ ಬರ್ತಾಯಿವೆ. ಸುದ್ದಿಗಳು ಹೇಗೆ ಅಂದರೆ ಜನ ಮೊದಲು ತಿಳ್ಕೊಬೇಕಾದ್ರೆ 1 ದಿನ ಕಾಯಬೇಕಾಯ್ತು. ಈಗ ನೀವು ರಿಪೋರ್ಟರ್ ಅಲ್ವ, ಅಲ್ಲಿ ಕೂತಿದ್ದೀವಲ್ವಾ, ನಮಗೂ ಸುದ್ದಿ ಗೊತ್ತಿರಲ್ಲ, ಮನೆಯವ್ರಿಗೆ ಗೊತ್ತಿರ್ತದೆ. ಯಾಕೆಂದರೆ ಎಲ್ಲ ಟಿ ವಿಗಳು ಎಲ್ಲ ಲೈವ್ ಬರ್ತಾ ಇರ್ತವೆ. ಸಿದ್ದರಾಮಯ್ಯ ಏನು ಹೇಳಿದ್ರು, ರಾಜಣ್ಣ ಅವ್ರು ಏನು ಹೇಳಿದ್ರು, DK ಶಿವಕುಮಾರ್ ಏನು ಹೇಳಿದ್ರು, ಇನ್ನೊಬ್ರು ಇನ್ನು ಹೇಳಿದ್ರು, ಅವ್ರಿಗಾಗಲೇ ಲೈವ್ ನೋಡ್ತಾ ಇರ್ತಾರೆ. ನಮಗಿನ್ನೇ ಗೊತ್ತೇ ಇಲ್ಲ, ನಾವು ಇಲ್ಲೇ ಮಾತಾಡ್ತಾ ಗೊತ್ತಿರ್ತೀವಿ. ಹಾಗಾಗಿ ಜನಸಾಮಾನ್ಯರಿಗೆ ಈ ನಮ್ಮ ಪತ್ರಕರ್ತರು ಮುಂಚೆ ತಲುಪ್ತದೆ ಸುದ್ದಿ. ಆ ಟೆಕ್ನಾಲಜಿ ಇರಲಿ, ಸಂತೋಷ. ಯಾವ ರೀತಿ ಸುದ್ದಿ ಯಾವ ರೀತಿ ತೆಗಿತೀವಿ ಅಂತೇಳಿ ನಾನು ಡೆಫಿನೆಟಾಗಿ ಹೇಳಕ್ಕೆ ರೆಡಿ. ಸುದ್ದಿ ಎಲ್ಲ ರಸ್ತೆಯಲ್ಲಿ ಬೇರೆಯವ್ರ ಕನಿಷ್ಠ ಬೇರೆ ಬೇಕಲ್ಲ ಸರ್, ಮಾರ್ಗದರ್ಶನ ಬೇಕಲ್ಲ. ಯಾವ ರೀತಿ ನಾವು ಹಿಂಗೆ ಈ ರೀತಿ ಒಂದು ತಿಳ್ಕೊಳ್ಳಿ ರವಿ, ಸುದ್ದಿ ತೆಗಿಬೇಕು ಅಂತ ಡಿಸೈಡ್ ಮಾಡಿ ಅಷ್ಟೇ. ನೀವು ಸುದ್ದಿ ತೆಗಿಬೇಕು ಆ ಮನಸ್ಥಿತಿನ ನೀವು ಹೋದರೆ ಅದು ಸಹಜವಾಗೇ ಎಲ್ಲೋ ಅದು ಹುಡುಕ್ತಾ ಹೋಗ್ತದೆ ಸೋರ್ಸಸ್ನ. ಈಗಿನ ಜನಕ್ಕೆ, ಈಗಿನ ಜನ್ರೇಷನ್ಗೆ ಹಂಗಲ್ಲ, ಹಂಗೆ ಎತ್ಕೊಟ್ಬಿಡ್ಬೇಕು. ಈಗ ಹೆಂಗೆ ಆಗಿದೆ, ಸ್ಕ್ರಿಪ್ಟ್ ಸಮೇತ. ನಮ್ಮ ಸ್ನೇಹಿತರೊಬ್ಬರು ಈಗ ಕೇಳಿದ್ರು, ಏನು ಬರೀ ಆದೇಶಗಳು ಹಾಕ್ಬಿಡ್ತೀರಿ ನೀವು, ಬರೀ ಆದೇಶಗಳು ಹಾಕ್ಬಿಡ್ತೀರಿ, ಸುದ್ದಿ ಮಾಡಿ ಅಂತಂದ್ರೆ. ನೋಡಿ ಸ್ವಾಮಿ, ನಾನು ನಿಮಗೆ ಬಾಳೆಹಣ್ಣನ್ನು ತಿನ್ನೋಕೆ ಕೊಟ್ಟಿದ್ದೀನಿ, ಅದನ್ನು ಸುಲಿದು ಕೊಡೋಕ್ಕೆ ನಾನು ರೆಡಿ ಇಲ್ಲ. ಆದೇಶನೂ ಹುಡುಕಿ ಅದನ್ನು ಸುದ್ದಿನೂ ಮಾಡಿಕೊಡ್ಬೇಕಂತ, ಅದನ್ನು ಹಾಕಿದ್ರೆ ಅವ್ರು ಹಾಕತ್ತಾರಂತ. ನಾನು ಹೇಳಿದೆ ರವಿ, ಸುದ್ದಿ ಬೇಕಲ್ವ ಹುಡುಕಿ. ಆಮೇಲೆ ಯಾವ್ಯಾವ ಕಾಲಕ್ಕೆ ಏನು ಸುದ್ದಿ ಅನ್ನೋದು ಸಿಂಪಲಪ್ಪ. ಎಲ್ಲ ಸುದ್ದಿ ಅದೇ ಹೇಳ್ತೀನಿ ಅಲ್ಲ. ಈಗ ನಾನು ಅದನ್ನು ಹೇಳೋದು, ಅದು ಸೋರ್ಸಸ್ ಸಿಗುತ್ತೆ, ಆ ಟ್ರಾನ್ಸ್ಫರ್ಸ್ ಅವು ಸಿಗ್ತವೆ. ಯಾಕಂದರೆ ಯಾವ್ಯಾವ ಕಾಲಕ್ಕೆ ಏನೇನು ಆಗ್ತಾ ಇರ್ತದೆ. ಈ ಬೇಸಿಗೆ ಕಾಲಕ್ಕೆ ನೀರು, ಕುಡಿಯೋ ನೀರಿಗೆ ಏನೋ ಸರ್ಕಾರ ವ್ಯವಸ್ಥೆ ಮಾಡ್ತಾ ಇರ್ತದೆ. ಮಳೆಗಾಲಕ್ಕೆ ಅದನ್ನ ಅವಾಯ್ಡ್ ಮಾಡೋಕ್ಕೆ ಏನೋ ವ್ಯವಸ್ಥೆ ಮಾಡ್ತದೆ. ಅದನ್ನು ಫಾಲೋ ಅಪ್ ಮಾಡಿ ನೀವು ಸುದ್ದಿನ. ಇವತ್ತಿನ ಪ್ರೆಸೆಂಟ್ ಏನು ನಾಳೆ ಏನು ಬರ್ತದೆ ಅದನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗಿ, ಸಿಗುತ್ತೆ ನಿಮಗೆ. ಡೆಫಿನೆಟಾಗಿ ಸಿಗುತ್ತೆ, ಹುಡುಕೊಂಡು ಹೋಗ್ಬೇಕು ನೀವು. ಆ ರೀತಿ ಹುಡುಕಿದ್ರೆ ಅಷ್ಟೇ ಸಿಗೋದು. ಏನು ಅಂತ ಫಾಲೋ ಅಪ್ ಮಾಡ್ಕೊಂಡು ಹೋಗ್ಬೇಕು ನಾವು. ಆಮೇಲೆ ಇಲ್ಲ ಸರ್, ಕರೆಂಟ್ ಅಫೇರ್ಸಲ್ಲಿ ಏನಿದೆ ಸರ್, ಈಗ ನೀವು ರಾಜಕಾರಣಿಗಳು ಆದ ತಕ್ಷಣ, ರಾಜಕಾರಣಿಗಳು ಆಯ್ತಲ್ಲ, ಅಲ್ಲೊಂದು ರಾಜಕಾರಣ BJP ಹಂಗಾಯಿತು, ಕಾಂಗ್ರೆಸ್ ಎಗರು ಬಿದ್ದೋಯ್ತು, ಜನತಾದಳ ಹಂಗಾಯಿತು, ಹಿಂಗಂತಿರಲ್ಲ. ಕ್ಯಾಮ್ರಾ ಎತ್ಕೊಂಡು ಓಡೋಗಲ್ವಾ? ಯತ್ನಾಳ್ ಮನೆಗೆ, ಯಡಿಯೂರಪ್ಪನ ಮನೆಗೆ, ರಾಜಣ್ಣನ ಮನೆಗೆ, ಶಿವಕುಮಾರ್ ಓಡ ಹಂಗೆ ಓಡೋಗಿ ಸುದ್ದಿ. ಏನಪ್ಪ ಬೇಸಿಗೆಯಲ್ಲಿ ಬಂದಿದೆ, ಕುಡಿಯೋ ನೀರಿಗೆ ಏನು ಮಾಡಿರ್ಬೋದು ಸರ್ಕಾರ? ಏನೋ ಮಾಡ್ತಿರ್ಬೇಕಲ್ಲ. ಅಲ್ಲಿ ನಡೀತಾ ಇರ್ತದೆ ಪ್ರಕ್ರಿಯೆ ಸರ್ಕಾರದಲ್ಲಿ ಆ ಪ್ರಕ್ರಿಯೆ ನಡೀತಾ ಇರ್ತದೆ. ಕುಡಿಯೋ ನೀರಿಗೆ ಸ್ಯಾಂಕ್ಷನ್ ಮಾಡೋದಕ್ಕೆ ಏನೋ ಒಂದೆರಡು ಮಾಡ್ತಾ ಇರ್ತದೆ. ಅದು ಮಾಡಿದ್ರೆ ಅಲ್ಲಿ ಸಿಗ್ತದೆ ನಿಮಗೆ. ಕುಂತ ಕಡೆ ಯಾವುದೂ ಸಿಗಲ್ಲ. ಆಮೇಲೆ ನಿಮ್ಮ ಕುಂತ ಕಡೆ ಸಿಗುತ್ತೆ ಯಾವಾಗ ಅಂದರೆ, ನೀವು ಅಧಿಕಾರಿಗಳ ಜೊತೆ ಮತ್ತು ಸಚಿವರುಗಳ ಜೊತೆ ನೀವು ಪರ್ಸ್ನಲ್ ರ್ಯಾಪ್ ಬೆಳ್ಕೊತಾ ಹೋಗ್ತದಲ್ಲ, ಆವಾಗ ನಿಮ್ಗೆ ಸುದ್ದಿಗಳು ನಿಮ್ಮ ಮನೆ ಬಾಗಿಲು, ನಿಮ್ಮ ಬಾಗಿಲು ಬಂದು ಬೀಳ್ತವೆ.
ಅದೇನು ಹೇಳೋದಂಗೆ ಪರ್ಸ್ನಲಾಗಿ ಬೆಳೆಸ್ಕೋತಾ ಪರ್ಸನಲ್ ರ್ಯಾಪ್ ನೀವು ಬೆಳೆಸ್ಕೊತಾ ಹೋದ್ರೆ ಅಧಿಕಾರಿಗಳ ಜೊತೆ ಸಚಿವರುಗಳ ಜೊತೆ ಇನ್ನಿತರ ಜೊತೆ ಬೆಳ್ಕೊಂಡಾಗ ನೀವು ಬಂದೇ ಬರ್ತದೆ, ಸುದ್ದಿಗಳು ಬಂದೇ ಬರ್ತದೆ. ಆ ಥರ ಹುಡ್ಕೊಂಡು ಹೋಗ್ಬೇಕು. ಆಮೇಲೆ ಅಧಿಕಾರಿಗಳ ಜೊತೆ ಅಂದರೆ ನೀವು ಹೇಗೆ IAS ಅಂತ ಅಲ್ಲ, ಅಂಡರ್ ಸೆಕ್ರೆಟ್ರಿ, ಸೆಕ್ಷನ್ ಆಫೀಸರು, KS ವರ್ಕರ್ ಸ್ವಾಮಿ ಅಟೆಂಡರ್ಗಳ ಜೊತೆ ನಾವು ಚೆನ್ನಾಗಿ ಇಟ್ಕೊಂಡಿದ್ದೀವಿ. ಅಟೆಂಡರ್ಸ್ ನಿಮ್ಗೆ ಬಟ್ ಸಾಮಾನ್ಯ ಅಟೆಂಡರ್ ಹತ್ರ ಸಿಗೋ ಸುದ್ದಿಗಳು ನಿಮ್ಮ ಹತ್ರ IAS ಆಫೀಸರ್ ಹತ್ರ ಇರಲ್ಲ, ಅವ್ರು ಹೇಳೋದು ಇಲ್ಲ. ಮಿನಿಸ್ಟ್ರಿಗೆ ಗೊತ್ತೇ ಇರಲ್ಲ. ಮಿನಿಸ್ಟ್ರಿಗೆ ಸೈನ್ ಹಾಕಿರ್ತಾನೆ ಒಂದು ಇದಕ್ಕೆ, ಆತನಿಗೆ ಗೊತ್ತಿರಲ್ಲ ಅದನ್ನು ಯಾವ್ದು ಮಾಡಿದ್ದಾರೆ ಅಂತ. ಆ ಥರ ಉದಾಹರಣೆಗಳು ಹೇಳಿ ಅಂದರೆ ಬೇಕಾದ್ರೆ ಹೇಳ್ತೀನಿ ಅಂತ. ಈ ಕರೋನಾ ಬಂತಲ್ಲಪ್ಪ, ಆವಾಗ ಏನು ಫುಲ್ ಇದಾಗೋಯ್ತು, ಎಲ್ಲ ಇದು ಮಾಡಿದ್ರು, ಟ್ರೀಟ್ಮೆಂಟ್ ಮಾಡೋದಕ್ಕೆ ಏನೇ ಸರ್ಕಾರ ಎಲ್ಲ ತಗೋತಾಯಿತು. ಆವಾಗ ಶ್ರೀರಾಮುಲು ಆರೋಗ್ಯ ಸಚಿವರು ಆವಾಗ ಒಂದು ಆದೇಶ ಹೊರಡ್ತದೆ. ಏನಪ್ಪ ಅಂತಂದರೆ, ಕರೋನಾ ಬಂದು ಸರ್ಕಾರಿ ನೌಕರರು ಕರೋನಾ ಬಂದು ಸತ್ತರೆ ಅವರಿಗೆ 30 ಲಕ್ಷ ರೂಪಾಯಿ ವಿಶೇಷ ಪರಿಹಾರ ಅಂತ. 30 ಲಕ್ಷ ಯಾರು ಸರ್ಕಾರಿ ನೌಕರರಿಗೆ. ಆ ಕಾಪಿ ನನಗೆ ಸಿಗುತ್ತೆ ಅಕ್ಕ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಸಾಮಾನ್ಯವಾಗಿ ಆ ಕಾಪಿಗಳನ್ನ ಅಷ್ಟೊತ್ತಿಗಾಲೇ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದ್ದರಿಂದ ಅದು ವಾಟ್ಸಪ್ ಬಿಟ್ಟರೆ ಹೊರಟೋಗ್ತಾಯಿತ್ತು. ನಾನು ಬೇಕು ಅಂತ ನಾನು ಎಸ್ ಸರ್ ಅಂತ ಆದೇಶದ ಮೇಲೆ ನಾನು ಟೈಟ್ಲ್ ಹಾಕೋತೀನಿ. ಅಷ್ಟೊತ್ತಿಗಾಗಲೇ TV ಅವರೆಲ್ಲ ಶುರು ಮಾಡಿದ್ರು ನಮ್ಮಲ್ಲೇ ಮೊದಲು ಅಂತ. ಆಗ್ದದ್ದು ನಾನು ನಿಮ್ಮಲ್ಲಿ ಮೊದಲು. ಒಂದು ಕ್ರೆಡಿಟ್ ಇಲ್ಲ, ಒಂದು ಸೆಲ್ಯೂಟ್ ಇಲ್ಲ, ಒಂದು ಮುಗುಳ್ನಗೆ ಇಲ್ಲ, ಬೇರೆ ಇಲ್ಲ, ಎಲ್ಲ ನೆನಪುಗಳಿಲ್ಲ, ಅವೆಲ್ಲ. ಯಾಕಂದ್ರೆ ಸಾವಿರಾರು, ಒಂದಲ್ಲ ಎರಡಲ್ಲ ಸಾವಿರಾರು ಇದೆ. ಬಟ್ ಇನ್ನೊಂದು ನಾವು ಇಲ್ಲಿ ಹೇಳೋದೇನಪ್ಪ ಅಂದರೆ, ಈಗ ಅಸೆಂಬ್ಲಿ ಇದೆಯಲ್ಲಪ್ಪ, ನಾವು 82 ನಾವು ಅಸೆಂಬ್ಲಿ ಕವರೇಜ್ ಮಾಡಿ 82 ಇಂದ ಮೊನ್ನೆವರೆಗೆ ಅಂದರೆ ಕಳೆದ 3 ವರ್ಷದಿಂದ ಸುಮಾರು 36 ವರ್ಷ ನಿರಂತರವಾಗಿ ಅಸೆಂಬ್ಲಿ ಪ್ರೊಸೀಡಿಂಗ್ಸ್ನ ಕವರ್ ಮಾಡಿದ್ದೀವಿ. ಇವತ್ತಿಗೂ ಕವರ್ ಮಾಡ್ತಾಯಿದ್ದೀವಿ ಆನ್ಲೈನಲ್ಲಿ ತಗೊಂಡು. ಅದಕ್ಕೆ ದಾಖಲೆ ನಾವು ಬರೆದು ಕರ್ನಾಟಕ ಮೇಲೇ 34 ವರ್ಷದ ದಾಖಲೆ ಸಿಗುತ್ತೆ. ಏನು ಅದೇನು ವಿಶೇಷ ದೊಡ್ಡದು ಅಂತ ನೀವು ಹೇಳ್ಬೋದು. ಅಸೆಂಬ್ಲಿ ಕವರೇಜ್ ಎಲ್ಲರೂ ಮಾಡ್ತಾರೆ, ಎಲ್ಲರೂ ಮಾಡಲ್ಲ 36 ವರ್ಷ. ಈಗ ಉದಾಹರಣೆ ಒಂದು ದೊಡ್ಡ ಪತ್ರಿಕೆ ಹೆಸರು ಹೇಳೋಂಗಿಲ್ವಲ್ಲ, ಆ ಯಪ್ಪ ಬರ್ತಾನೆ ಕ್ವಶನ್ ಅವರ್ ಅಂತ. ಅವನಿಗೆ ಕ್ವಶನ್ ಅವರ್ ನಡೀತದ ಬಿಡ್ತದ, ಅವರ ತಕ್ಷಣ ಎದ್ದೋಯ್ತಾ ಇರ್ತಾನೆ. ಇನ್ನೊಬ್ಬ ಅಡ್ಜರ್ನ್ಮೆಂಟ್ ಮೋಷನ್ ನೋಡೋಕೆ ಅಂತ ಬರ್ತಾನೆ, ಅದು ನಡೀತದ ಬಿಡ್ತದ ಗೊತ್ತಿಲ್ಲ, ಅಲ್ಲಿ ಪೀರಿಯಡ್ ಮುಗಿತಾ ಎದುರೋಡ್ತಾರೆ. ಅಂದರೆ ಎಲ್ಲ ಈ ಲೀಡಿಂಗ್ ಪತ್ರಿಕೆಯವರು ಅವರ ಟೈಮಿಂಗ್ಸ್ ಇರ್ತದೆ, ಹೊರಟೋಗ್ತಾರೆ. ನಾವು ಹಂಗಲ್ಲ, ಬೆಳಗ್ಗೆ ಬಂದು ಕೂತ್ಕೊಂಡ್ರೆ ಸಂಜೆವರೆಗೂ ನಮ್ಗೆ ಅದಕ್ಕೆ ಕ್ವಶನ್ ಅವರು ನೋಡಬೇಕು, ಅಡ್ಜರ್ನ್ಮೆಂಟು ನೋಡಬೇಕು, ಇಲಾಖೆ ಮೇಲೆ ಚರ್ಚೆ ನೋಡಬೇಕು, ಇಲಾಖೆ ಮೇಲೆ ಉತ್ತರ ನೋಡಬೇಕು, ಎಲ್ಲವೂ ಬೆಳಗ್ಗೆ ಸಂಜೆ ಹೋಗ್ಬೋದು. ಅದು ಬರೆದಿದ್ದೀವಿ. ಅದು ಕರ್ನಾಟಕ ಮೇಲಿದೆ, 34 ವರ್ಷ ದಾಖಲೆ ಇದೆ. ನಿಮ್ಮದೇನು ಬೇರೆಯವ್ರು ಮಾಡಲ್ವೋ ಒಂದು, ಹೆಂಗೆ ಮಾಡ್ತಾರೆ? ಬೇರೆಯವ್ರು ಮಾಡೋಕ್ಕೆ ಸಾಧ್ಯ ಇಲ್ಲ. ಹೇಗಪ್ಪ ಅಂತ ಕೇಳಿ. ಈಗ ಒಂದು ಲೀಡಿಂಗ್ ಕನ್ನಡ ಪೇಪರ್ ಅಂತ ಇಟ್ಕೊಳ್ಳಿ ಸ್ವಾಮಿ, ಬೆಂಗಳೂರು. ಅವರಲ್ಲಿ ಅಪಾಯಿಂಟ್ ಆಗಿರ್ತಾನೆ. ತಿರ್ಗಿ ಅವನು ತೆಗೆದು ಎಲ್ಲ ದಾವಣಗೆರೆಗೋ ಬೀದರ್ಗೋ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿ ಮುಗ್ದಾಯ್ತು ಅವ್ನ ಸರ್ವಿಸು, ಅಸೆಂಬ್ಲಿ ಸರ್ವಿಸು. ಸೋಫರಿಗೆ ಏನು ಜರ್ನಲಿಸ್ಟ್ಗಳು ಸೀನಿಯರ್ ಹಾಗೆ ಹೀಗೆ ಅಂತೇಳಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆಲ್ಲ, ಇರಲಿ ಸಂತೋಷ. ಅವರೆಲ್ಲ ಅಸೆಂಬ್ಲಿ ಕವರ್ ಮಾಡಿಲ್ಲ. ಕವರ್ ಮಾಡಿರ್ಬೋದು, 6 ವರ್ಷ ಮಾಡಿರ್ಬೋದು, ಅಥವಾ 7 ವರ್ಷ ಮಾಡಿ. ಇಲ್ಲ ಸಬ್ ಎಡಿಟರ್ ಆಗ್ತಾನೆ, ಎಡಿಟರ್ ಕೊಟ್ಟಿರ್ತಾರೆ, ಇಲ್ಲ ಇನ್ಯಾವುದೋ ಊರಿಗೆ ಟ್ರಾನ್ಸ್ಫರ್ ಆಗೋಗ್ತಾರೆ. ಹಾಗಾಗಿ ಅವ್ರು ಕವರ್ ಮಾಡಿಲ್ಲ. ನನ್ನ ಹೆಗ್ಗಳಿಕೆ, ನಾನು ಹೇಳ್ಕೊಡ್ತೀನಿ, ಅದು ನನ್ನ ಹೆಗ್ಗಳಿಕೆ ಅಂತ. ನಿರಂತರವಾಗಿ ಅಸೆಂಬ್ಲಿಯ ಪ್ರೊಸೀಡಿಂಗ್ನ ಕವರ್ ಮಾಡಿ ಪಬ್ಲಿಷ್ ಆಗಿದೆ. ಇವತ್ತಿಗೂ ಕವರ್ ಮಾಡ್ತೀನಿ. ಇವತ್ತಿಗೂ ಏನಾಯಿತು, ನಮಗೆ ಸಂಕಷ್ಟ ಪರಿಹಾರ ನಿಧಿ ಪೆನ್ಷನ್ ಅಂತಿರಲ್ಲ, ಅದು ಕೊಟ್ಟೋದಕ್ಕೆ ಅಕ್ರೆಡಿಟೇಷನ್ ಹಿಂದಕ್ಕೆ ತೊಗೊಂಡಿದ್ದಾರೆ. ಅದು ಹಿಂದಕ್ಕೆ ಯಾಕೆ ತೊಗೊಂಡ್ರು ಕೊಟ್ಟರು ಬಿಡಿ, ಅದು ಬೇರೆ ಸಬ್ಜೆಕ್ಟು. ಆದರೆ ಈಗಿನ ಕಾಲ, ನಮ್ಮ ಕಾಲದಲ್ಲಿ ಇಲ್ಲ. ಈಗಿನ ಕಾಲದಲ್ಲಿ ಆನ್ಲೈನಲ್ಲಿ ಬರುತ್ತೆ ನಿಮಗೆ ಲೈವ್. ಅಸೆಂಬ್ಲಿ ಪ್ರೊಸೀಡಿಂಗ್ಸು ಲೈವ್ ಬರ್ತದೆ. ವಿಧಾನಮಂಡಲದ್ದು ಎಲ್ಲ ಒಂದು ಕಡೆ ಚಂದನಲ್ಲಿ ಬರ್ತದೆ, ಅವ್ರದ್ದೇ ಇದರಲ್ಲೇ ಬರ್ತದೆ. ಹಂಗಾರೆ ಅದು ನೋಡ್ಬಿಟ್ಟು ಬರೀ ತಗೊಳಕ್ಕಾಗೋದಿಲ್ಲ. ಅವ್ರು ಏನು, ಯಾರು ಮಿನಿಸ್ಟ್ರಿ ಏನು ಕೇಳಲ್ಲ, ಶಾಸಕರು ಏನು ಕೇಳಿದ್ರು, ಉತ್ತರ ಏನು ಅಲ್ಲಿ ಅವ್ರವ್ರು ಮಾಡೋದು ನಮ್ಗೆ ಗೊತ್ತಾಗಿಲ್ಲ. ಅದಕ್ಕೆ ನಾವು ಅಡ್ವಾನ್ಸ್ ಆಗಿ ಪ್ರೊಸೀಡಿಂಗ್ಸು, ಅಸೆಂಬ್ಲಿದು ಕೌನ್ಸಿಲ್ ಪ್ರೊಸೀಡಿಂಗ್ಸು, ಕ್ವಶನ್ ಅವರ್ಸು ಎಲ್ಲ ಅಡ್ವಾನ್ಸಾಗಿ ಸಿಗುತ್ತದೆ. ಆ ಕಾಪಿ ನಾವಿಲ್ಲಿ ಇಟ್ಕೊಂಡು, ಆನ್ಸರ್ ಇಟ್ಕೊಂಡು, ಅವರೇನು ಆನ್ಸರ್ ಬರ್ಕೊಂಡು ಇವತ್ತು ಬರೀತೀವಿ. ಈವನ್ ಟುಡೇ
ಹಳೇದು ಕಾಪಿ ಮಾಡೋ ವ್ಯವಸ್ಥೆ ಇಲ್ಲ ನಿಮ್ಮದು, ಅಥವಾ ಬಂದಿದ್ದು ನೋಡೋದು ಅದು ಏನಿಲ್ಲ, ಅಲ್ಲಲ್ಲ ನೇರ ಲೈವ್ ಕೂತ್ಕೋಬೇಕು. ಈಗ ಇಲ್ಲ, ಲೈವಲ್ಲಿ ಕೂತ್ಕೊಂಡು ಲೈವ್ ಬರ್ತಾ ಇರ್ತದೆ. ನನ್ನ ಹತ್ರ ಪ್ರೊಸೀಡಿಂಗ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಇರ್ತದೆ. ಕ್ವಶನ್ ಯಾವುದು, ಸೌಂಡ್ಸ್ ಯಾವುದು ಎಲ್ಲ ಇಲ್ಲಿ ಕೈಗೆ ತಗೊಂಡಿರ್ತೀವಿ ನಾವು. ಕ್ವಶನ್ ನಿಮ್ಮ ಗ್ರೂಪ್ ಹಾಕ್ತಿರ್ತೀನಿ ನೋಡಿ. ನಾವು ಎಲ್ಲರೂ ಹಾಕ್ಬೋದಾದ್ರೆ ದೊಡ್ಡ ವಿಚಾರ ಅಲ್ಲ. ಅಸೆಂಬ್ಲಿ ಕ್ವಶನ್ ಏನು, ಕೌನ್ಸಿಲ್ ಯಾವ ಕ್ವಶನ್ ಬರ್ತದೆ, ಅದಕ್ಕೆ ಉತ್ತರ ಏನು ಎಲ್ಲ ನಾನೇ ಗ್ರೂಪಲ್ಲಿ ಹಾಕಿರ್ತೀನಿ. ನಾನು ಗ್ರೇಟ್ ಅಂತ ಕ್ಲೈಮ್ ಮಾಡ್ತಾ ಇಲ್ಲ. ಆ ಕಾಪಿ ಯಾರು ಬೇಕಾದ್ರೆ ತಗೋಬೋದು. ಅದು ತಗೊಂಡು ಇಟ್ಕೊಂಡು ಅದನ್ನು ನೋಡ್ಕೊಂಡು ಅದನ್ನೇ ಬರ್ತಿದ್ದೀವಿ. ಸುದ್ದಿ ಇವತ್ತು ಬರ್ತಿದ್ದೀವಿ ನಾವು. ಈಗ ಅಸೆಂಬ್ಲಿ ಪಾಸ್ ಕೊಟ್ಟಿದ್ದಾರೆ, ನಾವು ಹೋಗ್ತೀವಿ, ಅದು ಮಾಡ್ತೀವಿ. ನೀವು ಅಲ್ಲೂ ಕೂತ್ಕೊಂಡು ಬರೀದ್ಕೊಂಡು ಇಲ್ಲೇ ಬರೋದು ಈಗ ಅತ್ಯುತ್ತಮ. ಈಗ ನಾನು ಹೇಳಿಲ್ವ ಅಲ್ಲೋ ಕೂತ್ಕೊಂಡು ಬರೀತಿದ್ದು ಅಂತ. ಆ ಕಾಲ ಹೋಯ್ತೀಗ. ಜನನೇ ನೋಡ್ತಿರ್ತಾರಲ್ಲ, ಲೈವ್ ನೋಡ್ತಾ ಇರ್ತಾರಲ್ಲ. ಬಟ್ ನನಗೆ ಏನಪ್ಪ ಅಲ್ಲೊಂದು ಟೆಕ್ನಿಕಲ್ ಯಾರಾದ್ರು ಅಬ್ಸರ್ವ್ ಮಾಡಿದ್ದು ಅಂದರೆ, ನೀವೇನೋ ಲೈವ್ ಬಿಡ್ತಾ ಇರ್ತೀರ ಸ್ವಾಮಿ, ಅದು ಜನಸಾಮಾನ್ಯರಿಗೆ ಗೊತ್ತಾಗಬೇಕಲ್ಲ. ಸಚಿವರು ಮಾತಾಡ್ತಾರೆ, ಇವರು ಉತ್ತರ ಕೊಡ್ತಾರೆ. ಶಾಸಕರು ಕೇಳಿದ್ರೆ ಪ್ರಶ್ನೆ ಯಾವುದು ಅಂತ ಹೆಂಗೆ ಗೊತ್ತಾಗುತ್ತೆ? ಬೇಕಿದ್ದವರಷ್ಟೇ ಅದು ನೋಡ್ಕೋಬೋದು ಅಷ್ಟೇ. ಇಲ್ಲ, ಜನಸಾಮಾನ್ಯರು ನೋಡ್ಬೇಕಲ್ವಾ. ಈಗ ಶಾಸಕರಿಗೆ ಪ್ರಶ್ನೆ ಕೇಳ್ತಿರೋ ಸ್ವಾಮಿ, 150ನೇ ಪ್ರಶ್ನೆ ಕೇಳ್ತಾರೆ. 150ನೇ ಪ್ರಶ್ನೆ ನಿನ್ನ ಹಂಗಿಲ್ಲ ಗೊತ್ತು, ಅವ್ರಿಗೆ ಹೆಂಗೆ ಗೊತ್ತಾಗ್ತದೆ? ಉತ್ತರ ಒದಗಿಸಿದ್ದೇನೆ. ಏನು ಒದಗಿ ಲೈವ್ ನೋಡ್ಬಿಟ್ಟು ಏನು ನೋಡ್ಕೊತೀರಿ? ಸುಧಾರಣೆ ಮಾಡೋದು ಯಾವ ರೀತಿ ಮಾಡ್ಬೋದು? ಸುಧಾರಣೆ ಬೇಕಾದಷ್ಟು ಇದೆ. ಸುಧಾರಣೆ ಹೇಗೆ ಮಾಡ್ಬೋದು ಅಂದರೆ, ಒಂದು ಅದಕ್ಕೆ ಅಟ್ಯಾಚ್ ಆಗಿ ಆ ಲೈವ್ ಜೊತೆಗೆ ಎಲ್ಲ ಸೀನಿಯರ್ಸ್ ಇಬ್ಬರು ಕೂತ್ಕೊಂಡು, ಈ ಉದಾಹರಣೆಗೆ ಅಸೆಂಬ್ಲಿ ಪ್ರಾರಂಭ ಆಗೋಕ್ಕೆ ಮುನ್ನ ಇವತ್ತು ಇಂತಿಂಥ ಕ್ವಶನ್ಗಳಿವೆ, 15 ಪ್ರಶ್ನೆ ಇವೆ, ಬೀದರಿಂದ ಇಂಥವ್ರು ಕೇಳವ್ರೆ, ತುಮಕೂರಿಂದ ಇಂಥವ್ರು ಕೇಳಿದ್ದಾರೆ, ಇಂಥದ್ದು ಆನ್ಸರ್ ಇದೆ ಅಂಥೇಳಿ ಒಂದು ಅಟ್ಲೀಸ್ಟ್ ಒಂದು ಟೈಟ್ಲಲ್ಲ, ಒಂದು 1 ಅವರ್ ಡಿಸ್ಕಷನ್ ಮಾಡಿದರೆ ಆ ಸಬ್ಜೆಕ್ಟ್ ಜನ ನೋಡಿದ್ರು ಮುಂಚಿತವಾಗಿ. ಆಮೇಲೆ ಅದು ಕಂಟಿನ್ಯೂಟಿನಲ್ಲಿ ಅದು ಅವ್ರಿಗೆ ಅರ್ಥ ಆಗ್ತದೆ. ಅದಕ್ಕೆ ಪರಿಹಾರ ಇಲ್ಲ ಬಿಡಿ. ಅದಕ್ಕೆ ಯಾಕಂದ್ರೆ ಟೈಟ್ಲ್ ಹಾಕಿ ಆನ್ಸರ್ ಹಾಕಿ ಕೊಡೋಕ್ಕಾಗೋದಿಲ್ಲ. ಆನ್ಸರ್ ಏನು ಬೇಕಾದ್ರೆ ಹೊಡೆದಾಡ್ತಾ ಇರ್ತಾರಲ್ಲ ಅಸೆಂಬ್ಲಿ, ಏನು ಆನ್ಸರ್ ಕೊಡ್ತೀರಿ? ಯಾವುದೋ ವಿಚಾರಕ್ಕೆ ಬಂದಾಗ ಅದು ಕಟ್ ಮಾಡ್ಬಿಡಿ. ಅವರು ನಾವು ಜನರ ನಾವಾರ ನೋಡ್ಕೋತೀವಿ, ನಾವರು ತೆಗಿತಾ ಇದ್ವಿ, ಇದು ಮಾಡ್ತಾ ಇದ್ವಿ. ಅದು ತೆಗಿಯಂಗೂ ಇಲ್ಲ, ಏನಿಲ್ಲ. ಇಲ್ಲ ಅದೇ ಅವಕಾಶ ಇದೆ. ಬಹುಶಃ ನಿಮ್ಗೆ ಗೊತ್ತಿಲ್ಲ, ತಾಂತ್ರಿಕವಾಗಿ ಒಂದು ಅವಕಾಶ ಇದೆ. ಅದು ಸ್ಪೀಕರ್ ಹತ್ರ ಒಂದು ಇರ್ತದೆ. ಅವ್ರ ಹತ್ರ ಇರುತ್ತೆ. ಸ್ಪೀಕರ್ ಹತ್ರ ಒಂದು ಇದು, ಅದನ್ನು ಆಫ್ ಮಾಡ್ಬೋದು. ಮಾಡಬೇಕು ಅಂದರೆ ಮಾಡ್ಬೋದು, ಮಾಡ್ದೇನೂ ಇರ್ಬೋದು. ಪ್ರೊಸೀಡಿಂಗ್ಸ್ ನೀವು ಲೈವ್ ಆ ಥರ ಹಳೇದು ಈ ಫೋಟೋ ತೆಗೆದು ವಿಡಿಯೋ ನೋಡೋದು ಆ ಥರದ್ದು ಇತ್ತು. ಅದು ಯಾವ ಅವಕಾಶನೇ ಇಲ್ಲ ಈಗ. ಅಲ್ಲ, ಇದೇ ಸ್ಪೀಕರ್ಗೆ ಇದೆ ಅಷ್ಟೇ, ಜನರಲ್ಗೆ ಇದ್ದಂಗಿಲ್ಲ. ಅಲ್ಲ, ಸ್ಪೀಕರ್ ಅವ್ರಿಗೆ ಗಲಾಟೆ ಆದಾಗ ಇದು ಯಾವುದು ರೆಕಾರ್ಡ್ಸ್ಕೋಬೇಡ ಅಂತಾರಲ್ಲ, ಅವಾಗ ಆಫ್ ಮಾಡ್ಬೋದು. ಅವರು ರೆಕಾರ್ಡ್ ಹೋಗೋದು ಬೇಡ ಅಂದಾಗ ಅಂತಾರಲ್ಲ, ಅವರೇ ಆಫ್ ಮಾಡ್ಬೋದು. ಸ್ವಲ್ಪ ಜನ ನೋಡಿಬಿಡ್ತಾರೆ. ಏನೇ ಅದು ಇರಲಿ, ಅದು ಸಬ್ಜೆಕ್ಟ್ ನಮ್ಮದಲ್ಲ, ಅದು ಅವ್ರಿಗೆ ಬಿಟ್ಕೊಂಡಿದ್ದೆ, ಅವ್ರೇನೋ ಮಾಡ್ಕೊಳ್ಳಿ. ಆ ಅಸೆಂಬ್ಲಿನಲ್ಲಿ ನಿರಂತರವಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದನ್ನು ನಿಮಗೆ ಗಮನಕ್ಕೆ ತಂದೆ. ನಿರಂತರವಾಗಿ ಮಾಡ್ತಾಯಿದ್ದೀವಿ ಅಂತ ಅದನ್ನು ಯಾರೂ ಬೇರೆಯವ್ರು ಕ್ಲೈಮ್ಸ್ ಮಾಡೋಕ್ಕೆ ಬರೋಲ್ಲ. ಯಾಕೆಂದರೆ ಒಬ್ಬೊಬ್ಬರು ಎಡಿಟರ್ ಆಗ್ತಾರೆ, ಸಬ್ ಎಡಿಟರ್ ಆಗ್ತಾರೆ, ಟ್ರಾನ್ಸ್ಫರ್ ಆಗಿರ್ತಾರೆ. ನಾವು ನೋಡ್ತಾ ನಾವು ಒಂದು 3-4 ಜನ ಇದ್ದೀವಿ, ಕಂಟಿನ್ಯೂಸ್ ಆಗಿ ಮಾಡ್ತಿದ್ದೀವಿ ಆ ಥರದ್ದು. ಇನ್ನೇನು ನೆಕ್ಸ್ಟ್ ರವಿ? ಅಷ್ಟೇ ಸರ್, ಏನಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.